2008ಕ್ಕಿಂತ ಮೊದಲು ಕಲಘಟಗಿ ವಿಧಾನಸಭಾ ಕ್ಷೇತ್ರ ಶ್ರೇಷ್ಠ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ DM ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು. ಇವತ್ತು ನಮ್ಮ ಸನ್ಮಾನ್ಯ ಸಂತೋಷ್ ಲಾಡ್ರವರು ಅಲ್ಲಿ ಶಾಸಕರಾದ ನಂತರ 2008 ನಂತರ ಇವತ್ತು ಕ್ಷೇತ್ರದಲ್ಲಿ ನೀರಾವರಿ ಇರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಶಾಲೆಗಳ ಉನ್ನತೀಕರಣ ಇರ್ಬೋದು, ಎಲ್ಲ ದೃಷ್ಟಿಯೊಳಗೆ ನಮ್ಮದು ಕಲಘಟಗಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದಿದೆ. ಮತ್ತು ದೇಶದಲ್ಲಿ ಅತ್ಯಂತ ಚಿಕ್ಕ ತಾಲೂಕನ್ನು ಅಳ್ನಾವರ ತಾಲೂಕನ್ನು ಏನು ರಚನೆ ಮಾಡಿ ಇವತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಚೇರಿಗಳ ಆರಂಭಕ್ಕೆ ಚಾಲನೆಯನ್ನು ತೋರ್ತಿರ್ತಕ್ಕಂಥದ್ದು. ಮತ್ತು ತಾಲೂಕು ಮಟ್ಟದ ಕ್ರೀಡಾಂಗಣಗಳು 2008ರವರೆಗೂ ಕಲಘಟಗಿಯಲ್ಲಿ ಮತ್ತು ಅಳ್ನಾವರದಲ್ಲಿ ಇರಲಿಲ್ಲ. ಅವು ಎರಡನ್ನೂ ಕೂಡ ಸನ್ಮಾನ್ಯ ಸಚಿವರು ಮಂಜೂರು ಮಾಡಿಸಿ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು. ನೀರಾವರಿ ಯೋಜನೆಗಳನ್ನು ತರುವುದರ ಮೂಲಕ ಆ ಭಾಗದ ರೈತರ ಒಂದು ಧ್ವನಿಯನ್ನು ಹರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಚಿವರು ಮಾಡ್ತಾರೆ. ಇನ್ನು ವೈಯಕ್ತಿಕವಾಗಿ ಹೇಳೋದಾದರೆ ನಿಮ್ಮ ಕ್ಷೇತ್ರದವರೇ ಶಾಸಕರು ಸಚಿವರಾಗಿ ಕೂಡ ಆಯ್ಕೆ ಆದರು. ಅದ್ರ ಬಗ್ಗೆ ಎಷ್ಟು ಖುಷಿ ಅನಿಸ್ತು, ಜೊತೆಯಲ್ಲಿದೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸನ್ಮಾನ್ಯ ಸಂತೋಷ್ ಲಾಡ್ರವರು ಸುಮಾರು 4 ಬಾರಿ ಶಾಸಕರಾಗಿದ್ದಾರೆ ಮತ್ತು 3ನೇ ಬಾರಿ ಈಗ ಸಚಿವರಾಗಿ ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾಗದ ಶಾಸಕರು ಸಚಿವರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಒಂದು ಸಣ್ಣ ವಯಸ್ಸಿನಲ್ಲಿ ರಾಜಕಾರಣದಲ್ಲಿ ಪಾಲ್ಗೊಂಡು ಸಮಾಜ ಸೇವೆ, ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂತಹ ಜನರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ, ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥ ಒಬ್ಬ ಭರವಸೆ ಯುವ ನಾಯಕ, ಈ ರಾಜ್ಯದ ಭರವಸೆ ಯುವ ನಾಯಕ. ಸಚಿವರಾಗಿ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದಾಗ ಒಂದೇ ಒಂದು ಹೆಸರು ಬರೋದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ತಲೆಯಲ್ಲಿ. ಸಂತೋಷ್ ಲಾಡ್ ಅವ್ರನ್ನ ಕರೆಸಿದ್ರೆ ಅವ್ರನ್ನ ಸೂಕ್ತ ರಕ್ಷಣಾತ್ಮಕವಾಗಿ ಕರ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಅವ್ರ ತಲೆಯಲ್ಲಿ. ಅದಕ್ಕೆ ತಮ್ಮ ಮಾಧ್ಯಮಗಳೇ ಹಲವಾರು ಬಾರಿ ವಿತರಣೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ಇದು ಒಂದು ಕರ್ನಾಟಕದ ಒಂದು ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಾರ ಈ ಕಾಂಗ್ರೆಸ್ ಪಾರ್ಟಿ ಗುರುತು ಮಾಡಿದೆ ಅಂತಕ್ಕಂಥದ್ದು ಪಾರ್ಟಿಗೆ ಹೆಮ್ಮೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸಂತೋಷ್ ಲಾಡ್ ಅವರು ಮಾಡಕ್ಕಂತಾರೆ. ಸರ್, ಇನ್ನು ಇವತ್ತು ನಡೀತಾ ಇರುವಂಥ ಬೆಂಗಳೂರಲ್ಲಿ ನಡೀತಾ ಇರುವಂಥ ಯೋಗ ರತ್ನ ಪ್ರಶಸ್ತಿ ಕುರಿತು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೋ, ಆರೋಗ್ಯವೇ ಭಾಗ್ಯ. ನಮ್ಮ ಸಚಿವರ ಆರೋಗ್ಯವನ್ನು ತಾವು ಗಮನಿಸಿದರೆ ಅವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾರೆ, ತಮ್ಮ ಫಿಟ್ನೆಸ್ ಬಗ್ಗೆ. ಅದರ ಜೊತೆ ಕರ್ನಾಟಕ ಫಿಟ್ನೆಸ್ ಇರಬೇಕು. ಯೋಗ ಅಂತಕ್ಕಂಥದ್ದು ಭಾರತೀಯ ಪರಂಪರೆ, ಇದು ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಿಡ್ತದೆ, ಋಷಿಮುನಿಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಯೋಗ ರತ್ನ ಪ್ರಶಸ್ತಿ ನಮ್ಮ ಫೌಂಡೇಶನ್, ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಶ್ವಾಸಗುರುವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಕಳೆದ ಬಾರಿ ಜಿಂದಾಲ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಯೋಗ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಚಿವರು ಇವರೆಲ್ಲ ಭಾಗಿಯಾಗಿದ್ದರು. ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ನಡೀತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿ, ನಮ್ಮೆಲ್ಲರಿಗೆ ಖುಷಿ ತಂದಿದೆ. ಇಂಥ ಆರೋಗ್ಯ ಸಂಬಂಧಿಸಿದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ. ನಮ್ಮ ಸಚಿವರ ಕ್ರಿಯಾಶೀಲತೆ ಮತ್ತು ಸೃಜನಾತ್ಮಕತೆ ಮೂಲಕ ಈ ರಾಜ್ಯದ ಜನರ, ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಂತೋಷ್ ಲಾಡ್ರವರ ನೇತೃತ್ವದಲ್ಲಿ ನಡೀಲಿ. ಭವಿಷ್ಯದ ಕರ್ನಾಟಕದ ನಾಯಕರಾಗಿ ಸನ್ಮಾನ್ಯ ಸಂತೋಷ್ ಲಾಡ್ರವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರ ಮೂಲಕ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಡಿನ ಎಲ್ಲ ಮಠಾಧೀಶರ ಆಶೀರ್ವಾದ ಸನ್ಮಾನ್ಯ ಸಚಿವರ ಮೇಲೆ ಇರಲಿ. ಪಾಲ್ಗೊಂಡವರು ನೇರವಾಗಿ ಆಶೀರ್ವಾದ ಮಾಡಲಿ, ಯಾರು ಪಾಲ್ಗೊಂಡಿರಲಿಕ್ಕೆ ಆಗಿಲ್ಲ ಅವರು ಪರೋಕ್ಷವಾಗಿ ಆದರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ ತಮ್ಮ ಆಶೀರ್ವಾದವನ್ನು ನೀಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಕಲಘಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರ ವಿಂಗಡಣೆ ಪುನರ್ವಿಂಗಡಣೆ ಆದ ನಂತರ 2008ರಿಂದ ಈಗ 4 ಬಾರಿ ಚುನಾವಣೆ ಆಗಿದೆ. ಅದರಲ್ಲಿ ಒಂದು ಬಾರಿ 2018ರಲ್ಲಿ ಸೋತರು. 2008 ಅಥವಾ 2013, 2023ಕ್ಕೆ ಮತ್ತೆ ಜೈಬೇರಿ ಹೊಡೆದು ಬಂದರು. ಯಾಕಂತಂದರೆ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿನೇ ಆಗಿದೆ. 2008ರಲ್ಲಿ ಬಂದಾಗ ಅವರು ಚಿಕ್ಕ ಹುಡುಗ, 28-29 ವರ್ಷದ ಹುಡುಗ. ಕಲಘಟಗಿ ಮತಕ್ಷೇತ್ರ ಜನರೇ ಗೊತ್ತಿದ್ದಿರಲಿಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಕಲಘಟಗಿ ಮತಕ್ಷೇತ್ರ ಅತಿ ಹಿಂದುಳಿದ ಕ್ಷೇತ್ರ. ಇವತ್ತು ಡೆವಲಪ್ಮೆಂಟ್ ವರ್ಕ್ ತಾವು ಬಂದು ನೋಡಿದರೆ ಅತಿ ಡೆವಲಪ್ಮೆಂಟ್ ವರ್ಕು. ಯಾಕಂತಂದರೆ ಕಲಘಟಗಿಯಲ್ಲಿ ಬಸ್ ನಿಲ್ದಾಣ ಇದ್ದಿದ್ದಿಲ್ಲ, ಬಸ್ ಡಿಪೋ ಇದ್ದಿದ್ದಿಲ್ಲ. ಇವತ್ತು ಸುಸಜ್ಜಿತವಾದಂಥ ಒಂದು ಬಸ್ ಡಿಪೋ, ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ. ಅಳ್ಳಾವರ ಪಟ್ಟಣಕ್ಕೆ
ಅಲ್ಲಿ ಅಳ್ಳಾವರ ಕಾನ್ಸ್ಟಿಟ್ಯೂನ್ಸಿ ಅದು ಬರ್ತದೆ ಕಲಘಟಗಿಯಲ್ಲಿ. ಅಳ್ಳಾವರ ಪಟ್ಟಣಕ್ಕೆ ಶಾಶ್ವತವಾಗಿ ಕುಡಿ ನೀರು 72,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಕಾಳಿ ನದಿ ನೀರಿನ ಯೋಜನೆ ಇವತ್ತು ನಿರಂತರ ನೀರು ಕುಡಿಬೇಕಂದ್ರೆ ಅಳ್ಳಾವರ ಪಟ್ಟಣ ಜನ ಅವ್ರು ನೆನೆಸ್ಕೊಂಡು ಕುಡಿಬೇಕು. ಆಮೇಲೆ ಅಳ್ಳಾವರ ಪಟ್ಟಣಕ್ಕೆ ಮೊನ್ನೆ ಪ್ರಜಾಸೌಧ ಅಂತೇಳಿ ಒಂದು 8.9 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿಸಿ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಿದರು. ಆಮೇಲೆ ಬೆಡ್ತಿ ನಾಲ ಅಂತೇಳಿ ದೊಡ್ಡ ಯೋಜನೆ ಅದು ನೀರಾವರಿದು. ಕಲಘಟಗಿ ರೈತರದ ಭಗೀರಥ ಅಂದರೂ ಅಡ್ಡಿ ಇಲ್ಲ ಸಂತೋಷ್ ಲಾಡ್ ಅವರು. ಆ ರೀತಿ ಬೆಡ್ತಿನಲ್ಲ 121 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಬೆಡ್ತಿನಲ್ಲ 100 ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಸಾಕಷ್ಟು ಅಭಿವೃದ್ಧಿಗಂತೂ ಏನು ಕೊರತೆ ಇಲ್ಲ. CSR ಫಂಡಿನಿಂದ ಕಾರ್ಮಿಕ ಇಲಾಖೆಯಲ್ಲಿ ಈ ವಿಕಲಚೇತನ ಇವರಿಗೆ 521 ಬೈಸಿಕಲ್ ವಿತರಣೆ ಮಾಡಿದರು. ದೊಡ್ಡ ಕಾರ್ಯಕ್ರಮ. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ KCD ಮೈದಾನದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಬಡವರಿಗೆ, ಆಮೇಲೆ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಸಾಕಷ್ಟು ಜನರಿಗೆ ಅನುಕೂಲ ಮಾಡಿದ್ದಾರೆ. ಆಮೇಲೆ ಕೊಳವೆ ಬಾವಿ ಸ್ವಂತ ರೊಕ್ಕದಿಂದ ಒಂದು 10,000 ಕೊಳವೆ ಬಾವಿಯನ್ನು ಕೂಡ ಅವರು ನಮ್ಮ ಕಲಘಟಗಿ ಮತಕ್ಷೇತ್ರ ಜನತೆಗೆ ಕೊರೆಸಿಕೊಟ್ಟಿದ್ದಾರೆ. ಸರ್, ಇನ್ನು ಈ ಕೊರೋನಾ ಟೈಮಲ್ಲಿ ಜನಗಳಿಗೂ ಭಾಳ ಸಂಕಷ್ಟದಲ್ಲಿದ್ದರು, ತಿನ್ನೋದಕ್ಕೂ ಊಟಕ್ಕೂ ಸಂಕಷ್ಟದಲ್ಲಿದ್ದರು. ಅಂಥ ಟೈಮ್ನಲ್ಲಿ ಕೇವಲ ಅವ್ರ ಕ್ಷೇತ್ರ ಮಾತ್ರ ಅಲ್ಲ, 2 ಕ್ಷೇತ್ರದಲ್ಲಿ ಅವರು ಅಕ್ಕಿ ಹಂಚುವಂಥ ಕೆಲಸಗಳು, ಆಹಾರ ಧಾನ್ಯಗಳನ್ನು ಹಂಚುವಂಥ ಕೆಲಸಗಳನ್ನ ಮಾಡಿದ್ರಂತೆ. ಅದ್ರ ಬಗ್ಗೆ ಹೇಳೋದು. ಅದರ ಬಗ್ಗೆ ಅಂತಂದರೆ ಸೊಂಡ್ರು ಮತಕ್ಷೇತ್ರ ಅವ್ರದ್ದು ಫಸ್ಟ್ ಮತಕ್ಷೇತ್ರ 2004ರಲ್ಲಿ. 2008ರಲ್ಲಿ ಕಲಘಟಗಿಗೆ ಬಂದರು. 2 ಕಡೆ ಕ್ಯಾಂಟೀನ್ ಸ್ಥಾಪನೆ ಮಾಡಿದರು. ಇವತ್ತು ತಹಸೀಲ್ದಾರ್ ಆಫೀಸ್ ಹತ್ರ ಇರ್ಬೋದು, ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು, ಜನರು ಬಂದವರಿಗೆ ಹಸಿದವರು ವಾಪಸ್ ಹೋಗಬಾರ್ದು. ಅವಾಗೆಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದಿರೋ ಕಾರಣ ಈ ಕ್ಯಾಂಟೀನ್ಗಳನ್ನು ಓಪನ್ ಮಾಡಿದರು. ಆಮೇಲೆ 60,000 ಟನ್ ಇದು ಅಕ್ಕಿಯನ್ನು ಪ್ರತಿ ಕುಟುಂಬಕ್ಕೂ 5 kg ತಲಾ 5 kg ಅಂತೇಳಿ ಪ್ರತಿ ಕುಟುಂಬಕ್ಕೂ ಹಂಚುವಂಥ ಕೆಲಸ ಮಾಡಿದರು. ಆ ಕರೋನಾ ಸಂದರ್ಭದಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಸಾಕಷ್ಟು ಶ್ರಮ ವಹಿಸಿದರು ತಮ್ಮ ಜೀವದ ಹಂಗನ್ನು ತರವಿ. ಆ ನಂತರ ಕರೋನಾ ಮುಗಿದ ಮೇಲೆ ಅವರಿಗೆ ತಾವು ತಮ್ಮ ಕಲಘಟಗಿಯ ಒಂದು ಮನೆಯಲ್ಲಿ ಅಥವಾ ಧಾರವಾಡದಲ್ಲಿ 2 ಕಡೆ ಸನ್ಮಾನ ಮಾಡುವಂಥ 2,500 ಧಾರವಾಡ ಜಿಲ್ಲೆಯಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡ್ರು. ಆ ಕರೋನಾ ಸಂದರ್ಭದಲ್ಲಿ ಮೆಡಿಸಿನ್ ಇರ್ಬೋದು, ಆಮೇಲೆ 3 ರಾಜೀವ್ ಗಾಂಧಿ, ಆಮೇಲೆ ಇಂದಿರಾ ಗಾಂಧಿ, ಆಮೇಲೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಹೆಸರಿನ ಮೇಲೆ ರಾಜೀವ್ ಗಾಂಧಿಯವರ ಒಂದು ಹುಟ್ಟಿದ ಹಬ್ಬದ ಅಂಗವಾಗಿ ಅವತ್ತು 3 ವ್ಯಾನ್ಗಳನ್ನು ಬಿಟ್ಟರು ನಮ್ಮ ಕ್ಷೇತ್ರದಲ್ಲಿ. ಅವು ಪ್ರತಿದಿನ ಒಂದು 500ರಿಂದ 600 ಜನಕ್ಕೆ ನೋಡ್ಕೊಂಡು ಬರ್ತಾವೆ. ಪ್ರತಿದಿನ ಅವಕ್ಕೆ ಮೆಡಿಸಿನ್ ಫ್ರೀ, ಇಂಜೆಕ್ಷನ್ನು, ಇತರೆ ಕಿಟ್ ಇರ್ಬೋದು, BP, ಶುಗರು ಇವೆಲ್ಲ ತಪಾಸಣೆ ಮಾಡುವಂಥ ಕೆಲಸ ಇವತ್ತಿಗೂ ನಿರಂತರವಾಗಿ ನಡೆದಿದೆ ನಮ್ಮ ಕ್ಷೇತ್ರದಲ್ಲಿ. ಇನ್ನು JDS ಮತ್ತು BJP ಪಕ್ಷದವರು ವಾಗ್ದಾಳಿ ಮಾಡ್ತಾನೆ ಇರ್ತಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಕಾಂಗ್ರೆಸ್ ಪಕ್ಷ ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತೇಳಿ. ಸೊ ಗ್ಯಾರಂಟಿ ಯೋಜನೆಗಳನ್ನು ಕೂಡಿ ಸಕ್ಸಸ್ ಆಗಿರುವಂಥ ಕಾಂಗ್ರೆಸ್ ಪಕ್ಷನ ಈ ರೀತಿ ತೆಗಳ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ಸು ಈಗೇನಾಗಿದೆ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಆಡಳಿತ ವೈಖರಿ ಒಳ್ಳೆಯ ಒಂದು ಆಡಳಿತ ವೈಖರಿ. ಸಿದ್ದರಾಮಯ್ಯರನ್ನ ಯಾರು ಜಗ್ಸೋಕ್ಕಾಗೋದಲ್ಲ, ಬಗ್ಸೋಕ್ಕಾಗೋದಿಲ್ಲ ಅನ್ನೋದು ಅವರಿಗೆ ಗುರುತಾಗಿದೆ. ಯಾಕಂದ್ರೆ ಮೊದಲಾದರೂ JDSನಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಅವ್ರು ಹೇಗಿದ್ದಾರೆ, ಅವ್ರ ಕಾರ್ಯವೈಖರಿ ಏನೈತೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಗೊತ್ತು, ರಾಘವೇಂದ್ರ ಅವರಿಗೆ ಗೊತ್ತು. ಅವರಿಗೆ ಮಾತಾಡಲಿಕ್ಕೆ ಯಾವುದೂ ಕಾರ್ಯಕ್ರಮ ಇಲ್ಲ. ಯಾಕಂದ್ರೆ 5 ಗ್ಯಾರಂಟಿಯಿಂದ ಕರ್ನಾಟಕ ರಾಜ್ಯ ಸುಭಿಕ್ಷೆ ಒಳಗೆ ನಡ್ತಾ ಇದೆ. ಆ ದಿಶೆ ಒಳಗೆ ಅವ್ರಿಗೆ ಮಾತಾಡೋಕ್ಕಿಲ್ಲ. ಇದರದನ್ನೇ ಒಂದು ಇಶ್ಯೂ ಇಟ್ಕೊಂಡು ಮಾತಾಡ್ತಾರೆ. ಅವ್ರ ಕಾಲದಲ್ಲಿ ನೋಡಿದ್ರೆ PSI ಸ್ಕ್ಯಾಮ್ ಆಗಿದ್ದು, ಇತರೆ ಹಗರಣಗಳಾಗಿದ್ದು, ಆಮೇಲೆ ಬಿಟ್ ಕಾಯಿನದ್ದು ಅವೆಲ್ಲ ತೆಗೆದ್ರೆ ಸಾಕಷ್ಟು ಅದಾವೆ. ಅವನ್ನ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಅವರು ಇದರಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವ ಅಂಥ ಹಗರಣ ಇಲ್ಲ. ಮುಡ ಹಗರಣದಲ್ಲಿ ಅಂತೂ ನಿಮ್ಗೆ ಗೊತ್ತಿದೆ, ರಿಲೀಫ್ ಆಗಿದೆ. ಅದು ಒಂದು ಇಶ್ಯೂ ಬಿಟ್ಟರೆ ಯಾವುದೋ ಒಂದು ಇಶ್ಯೂ ಅಂತೂ ಈ ಸಿದ್ದರಾಮಯ್ಯನವ್ರ ಮೇಲೆ ಬಂದಿಲ್ಲ. ಕಪ್ಪು ಚುಕ್ಕೆನೇ ಇಲ್ಲ. ಕಪ್ಪು ಚುಕ್ಕೆ ಇಲ್ಲದ ನಾಯಕ, ಏಕೈಕ ನಾಯಕ ಕರ್ನಾಟಕದಾಗ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೋದು. ಇನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಬಡವರಿಗೆ ಮನೆಗಳ ಹಂಚುತ್ತಾರಲ್ಲ ಸರ್, ಆ ಒಂದು ಇದರಲ್ಲಿ ಬಡವರ ಹತ್ರ ದುಡ್ಡು ಅಂದರೆ ಲಂಚ ಪಡೆದು ಮನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಅದು ಆರೋಪ ಮೊನ್ನೆ ನಮ್ಮ BR ಪಾಟೀಲ್ರ ಆಳಂದ ಕ್ಷೇತ್ರದಲ್ಲಿ ಅದೇನೋ ಒಂದು ಇಶ್ಯೂ ಬಂದಿತ್ತು. ಅದು ಅವರು ವಿಷಯವನ್ನು ಪ್ರೆಸ್ನವ್ರಿಗೆ ನಿಮಗೆ ಹೇಳಿದರು. ಬಟ್ ಅದು ಆ ರೀತಿ ನಡೆದಿಲ್ಲ. ಅಧಿಕಾರಿಗಳದ ಲೋಪದೋಷಗಳಿಂದ ಆ ರೀತಿ ಆಗಿರ್ಬೋದು ಅಂತೇಳಿ ಹೇಳಿದ್ದಾರೆ. ಅದು ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಆಗಿಲ್ಲ. ಆ ರೀತಿ ಯಾವುದೂ ಆಗಿಲ್ಲ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅಂತಂದ್ರೆ ಅದನ್ನು ಅಧಿಕಾರಿಗಳ ತಾಕೀತು ಮಾಡಿ ಅವ್ರು ಯಾರು ಭ್ರಷ್ಟಾಚಾರದಲ್ಲಿ ಇದಾಗ್ಯಾರ ಅವರ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.